ಹಾಯ್ ಹಲೋ ಆತ್ಮೀಯರೇ, ನಾನು KS ನರೇಂದ್ರ ಬಾಬು, ವಕೀಲರು ಹಾಗೂ ಜ್ಯೋತಿಷ್ಯರು. ನೀವು ವೀಕ್ಷಿಸುತ್ತಿರುವುದು ಆಸ್ಟ್ರೋ ಜಸ್ಟಿಸ್ 23 ಯೂಟ್ಯೂಬ್ ಚಾನಲ್. ಈ ಚಾನಲ್ ಪ್ರಾರಂಭಿಸಿದ ಮುಖ್ಯ ಉದ್ದೇಶ ಏನೆಂದರೆ, ಜ್ಯೋತಿಷ್ಯವನ್ನು ಕೇವಲ ಭಯ ಹುಟ್ಟಿಸುವ ಸಾಧನವಾಗಿ ಅಲ್ಲದೆ ಜೀವನದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗದರ್ಶಕವಾಗಿ ಜನರನ್ನು ತಲುಪಿಸುವುದು. ಶಾಸ್ತ್ರ, ಅನುಭವ, ಜೀವನ ಸತ್ಯಗಳು ಹಾಗೂ ನ್ಯಾಯಬದ್ಧ ಚಿಂತನೆಗಳನ್ನು ಒಂದೇ ವೇದಿಕೆಯಲ್ಲಿ ಒದಗಿಸುವ ಪ್ರಯತ್ನವೇ ಈ ಆಸ್ಟ್ರೋ ಜಸ್ಟಿಸ್ 23 ಆಗಿದೆ. ಈವರೆಗೂ ನಾವು 7.5 ಶನಿ, ಅಷ್ಟಮ ಶನಿ, ಪಂಚಮ ಶನಿ, ಕಾಲ ಸರ್ಪಯೋಗ, ಪಿತೃದೋಷ, ಚಾರ್ಧಾಮ್ ಯಾತ್ರೆ, ಸಂತಾನ ಸಮಸ್ಯೆಗಳು, ಶನಿ ಕರ್ಮಫಲ, ಹಿಮಾಲಯ ತಪ್ಪಲಿನಲ್ಲಿರುವ ದೇವಸ್ಥಾನಗಳು ಹಾಗೂ ನದಿಗಳು, ಕುಜದೋಷ ಮೊದಲಾದ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದೇವೆ. ಈ ಎಲ್ಲಾ ವಿಡಿಯೋಗಳ ಉದ್ದೇಶ ಒಂದೇ ಆಗಿದೆ: ಭಯ ಹುಟ್ಟಿಸುವುದು ಅಲ್ಲ, ಅರಿವು ಮೂಡಿಸುವುದು. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಎಲ್ಲರೂ ಕೇಳುವ ಒಂದು ಪ್ರಶ್ನೆಗೆ ಉತ್ತರ ಹುಡುಕಲಿದ್ದೇವೆ. ಶನಿಕಾಟ ಎಂದರೇನು? ಗ್ರಾಮೀಣ ಭಾಗಗಳಲ್ಲಿ ಒಂದು ಮಾತಿದೆ, ಶನಿ ಬಂದರೆ ಕ್ಷಣವೂ ಸಿಗದು. ಆದರೆ ಇದು ಸಂಪೂರ್ಣ ಸತ್ಯವಲ್ಲ. ಶನಿ ಎಂದರೆ ಕಾಟವಲ್ಲ, ಶನಿ ಎಂದರೆ ಕರ್ಮದ ಲೆಕ್ಕಾಧಿಕಾರಿ. ಯಾವ ಬೀಜ ಬಿತ್ತಿದ್ದೇವೋ ಅದೇ ಬೆಳೆಯನ್ನು ಕೊಯ್ಯುವಂತೆ ನಾವು ಮಾಡಿದ ಕರ್ಮದ ಫಲವನ್ನು ನೀಡುವ ಗ್ರಹವೇ ಶನಿ. ಕನ್ನಡ ಗಾದೆ ಹೇಳುತ್ತದೆ, ಬಿತ್ತಿದಂತೆ ಬೆಳೆಯುತ್ತದೆ. ಇದು ಶನಿಯ ಸಂಪೂರ್ಣ ತತ್ವವಾಗಿದೆ. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾವು ಶನಿಕಾಟ ಎಂದರೇನು, ಶನಿ ಯಾವ ಯಾವ ಮನೆಯಲ್ಲಿದ್ದರೆ, ಯಾರ ಮನೆಯಲ್ಲಿದ್ದರೆ, ಯಾರ ಜೊತೆ ಇದ್ದರೆ, ಯಾವ ಮನೆಯನ್ನು ನೋಡುತ್ತಿದ್ದರೆ, ಆತ ನೋಡುವ ಮನೆಯಲ್ಲಿ ಬೇರೆ ಯಾವ ಯಾವ ಗ್ರಹ ಇದ್ದರೆ, ಅವನು ಯಾವ ಗ್ರಹಗಳಿಂದ ನೋಡಲ್ಪಡುತ್ತಿದ್ದರೆ, ಯಾವ ನಕ್ಷತ್ರದಲ್ಲಿದ್ದರೆ, ಯಾವ ಲಗ್ನಕ್ಕೆ ಏನೇನು ಫಲ ನೀಡುವನು ಅಂತ ನೋಡೋದು. ಈ ಸಂದರ್ಭದಲ್ಲಿ ಜಾತಕನ ಜೀವನದಲ್ಲಿ ಏನೇನು ನಡೆಯುವುದು, ಆರೋಗ್ಯ, ಶಿಕ್ಷಣ, ಸಂತಾನ, ವಿವಾಹ, ಉದ್ಯೋಗ, ಆದಾಯ, ವೃತ್ತಿ, ಸಂಸಾರ, ಸಂಬಂಧ, ಸ್ನೇಹ, ಅಕ್ರಮ ಸಂಬಂಧ, ಜನನ, ಮರಣ, ಸಾಲ, ಅನಾರೋಗ್ಯ ಮೊದಲಾದ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡೋದಕ್ಕೆ ನಾನು ಪ್ರಯತ್ನಿಸಿದ್ದೇನೆ. ಇದರ ಜೊತೆಗೆ ಈ ವಿಡಿಯೋ ಮಾಡಿದ ಉದ್ದೇಶ, ಈ ಎಲ್ಲ ಸಮಸ್ಯೆಗೆ ಇರೋ ಪರಿಹಾರಗಳು, ಪೂಜೆಗಳು, ದೇವಸ್ಥಾನಗಳು, ಪೂಜಾ ವಿಧಾನಗಳು, ಯಂತ್ರ ಮಂತ್ರ ತಂತ್ರ, ಉಂಗುರ, ವಸ್ತ್ರ ದಾನಗಳನ್ನು ಕೂಡ ಇಲ್ಲಿ ವಿವರಿಸುತ್ತೇನೆ. ಆತ್ಮೀಯರೇ, ಬಹುಶಃ ಈ ಒಂದು ವಿಡಿಯೋ ನಿಮ್ಗೆ ನೀವು ಏನ್ ನಿರೀಕ್ಷಿಸಿದ್ದೀರೋ ಆ ಎಲ್ಲಾ ಮಾಹಿತಿನ ಒಂದೇ ವಿಡಿಯೋದಲ್ಲಿ ನೀಡೋದಕ್ಕೆ ನಾನು ಸಂಪೂರ್ಣ ಪ್ರಯತ್ನಿಸಿದ್ದೇನೆ. ನಿಮಗೆ ಇದು ಸಂಪೂರ್ಣ ಮಾಹಿತಿಯನ್ನು ಖಂಡಿತ ನೀಡುವುದು. ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬಂಧು ಬಾಂಧವರಿಗೂ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಕೇಳಿ. ಆತ್ಮೀಯರೇ, ಶನಿಕಾಟ 7.5 ಶನಿ, ಪಂಚಮ ಶನಿ, ಅಷ್ಟಮ ಶನಿಗಿಂತ ಬೇರೆನಾ? ಹೇಗೆ, ಯಾವ ರೀತಿ, ಏನ್ ಇವುಗಳ ಮಧ್ಯೆ ಇರೋ ವ್ಯತ್ಯಾಸ, ಇವುಗಳ ಅವಧಿ ಎಷ್ಟು, ಇವುಗಳಿಗೆ ಇರೋ ಪರಿಹಾರಗಳೆಷ್ಟು, ಈ ತರ ಆಗಿರೋದನ್ನ ಗುರುತಿಸುವುದು ಹೇಗೆ, ಇಂಥ ಜಾತಕನನ್ನು ಗುರುತಿಸೋದು ಹೇಗೆ, ಆ ತರದ ಜಾತಕನು ಹೇಗಿರ್ತಾನೆ, ಹೇಗೆ ನಡೆದುಕೊಳ್ತಾನೆ, ಯಾವ ರಾಶಿಯವರ ಜೊತೆ ಅವನ ಸ್ನೇಹ ಇರುತ್ತೆ, ವೈರತ್ವ ಇರುತ್ತೆ, ಯಾರಿಂದ ಸಹಾಯ ಆಗುತ್ತೆ, ಯಾರಿಂದ ಅಪಾಯ ಆಗುತ್ತೆ, ಈ ಎಲ್ಲ ಈ ಒಂದು ವಿಡಿಯೋದಲ್ಲಿ ನಾವು ಖಂಡಿತ ಮಾಹಿತಿ ನೀಡ್ತೀವಿ. ಹೌದು, ಶನಿಕಾಟ ಎಂದರೆ ಜ್ಯೋತಿಷ್ಯದಲ್ಲಿ ಜನರು ಸಾಮಾನ್ಯವಾಗಿ ಹೇಳುವ ಪದ. ಅದು ಯಾವಾಗಲೂ 7.5 ಶನಿ, ಪಂಚಮ ಶನಿ, ಅಷ್ಟಮ ಶನಿ ಎಂದೇ ಅರ್ಥ ಅಲ್ಲ. ವಾಸ್ತವವಾಗಿ ಶನಿಕಾಟ ಅಂದರೆ ಶನಿ ಉಂಟು ಮಾಡುವ ಒತ್ತಡ, ವಿಳಂಬ, ಪರೀಕ್ಷೆ, ಕರ್ಮಫಲ ಮತ್ತು ಜೀವನ ಪಾಠಗಳ ಒಟ್ಟು ಅನುಭವ ಆಗಿರ್ತದೆ. 7.5 ಪಂಚಮ ಶನಿ, ಅಷ್ಟಮ ಶನಿ
ಇವೆಲ್ಲ ಶನಿಕಾಟ ಉಂಟಾಗುವ ಕೆಲವು ನಿರ್ದಿಷ್ಟ ಗೋಚಾರ ಸ್ಥಿತಿಗಳು ಮಾತ್ರ ಆಗಿರುತ್ತೆ. ನೋಡಿ ಆತ್ಮೀಯರೇ, ಶನಿಕಾಟ 7.5 ಪಂಚಮ ಅಷ್ಟಮ ಶನಿ ಮಧ್ಯೆ ಏನ್ ವ್ಯತ್ಯಾಸ ಇರೋಂತನೂ ಇಲ್ಲಿ ಹೇಳ್ಬಿಡ್ತೀನಿ ನೋಡಿ. ನೋಡಿ, ಶನಿ ಕಾಟ ಇರೋನಿಗೆ ಜನ್ಮ ಜಾತಕದಲ್ಲಿರ್ತಾನೆ, ದಶಾಭುಕ್ತಿಯಲ್ಲಿರ್ತಾನೆ, ಗೋಚಾರದಲ್ಲಿರ್ತಾನೆ. 7.5 ಗೋಚಾರದಲ್ಲಿರ್ತಾನೆ. ಪಂಚಮ ಶನಿದಲ್ಲಿ ಶನಿ ಗೋಚಾರದಲ್ಲಿರ್ತಾನೆ. ಅಷ್ಟಮ ಶನಿದಲ್ಲಿ ಶನಿ ಗೋಚಾರದಲ್ಲಿರ್ತಾನೆ. ಮತ್ತೆ ಶನಿ ಕಾಟದ ಅವಧಿ ಎಷ್ಟಿರುತ್ತೆ? ಕೆಲವು ವರ್ಷ ಅಥವಾ ಜೀವನ ಪರ್ಯಂತ ಇರುತ್ತೆ. ಆದರೆ 7.5 ಶನಿಯಲ್ಲಿ ಬರೀ 7.5 ವರ್ಷ ಮಾತ್ರ. ಪಂಚಮ ಶನಿದಲ್ಲಿ 2.5 ವರ್ಷ ಮಾತ್ರ. ಅಷ್ಟಮ ಶನಿಲೂ ಸಹ 2.5 ವರ್ಷ ಮಾತ್ರ. ನೋಡಿ, ಶನಿ ಕಾಟ ಇರುವಂತದ್ದು ಎಲ್ಲಾ ಕ್ಷೇತ್ರಗಳಲ್ಲೂ ಅವನು ಪರಿಣಾಮ ಕೊಡುತ್ತಾನೆ. ಆದರೆ 7.5 ಶನಿಯಲ್ಲಿ ಬರೀ ಮನಸ್ಸು, ಕುಟುಂಬಕ್ಕೆ ಸಂಬಂಧಿಸಿ ಅವನ್ ಪರಿಣಾಮಗಳು ಕೊಡ್ತಾನೆ. ಪಂಚಮ ಶನಿಯಲ್ಲಿ ಸಂತಾನ, ಶಿಕ್ಷಣಕ್ಕೆ ಸಂಬಂಧಿಸಿ ಪರಿಣಾಮ ಕೊಡ್ತಾನೆ. ಅಷ್ಟಮ ಶನಿಯಲ್ಲಿ ಆರೋಗ್ಯ, ಆಯುಷ್ಯ, ಆಕಸ್ಮಿಕ ಘಟನೆಗಳಿಗೆ ಸಂಬಂಧಿಸಿ ಪರಿಣಾಮ ಕೊಡ್ತಾನೆ. ನೋಡಿ ಆತ್ಮೀಯರೇ, ಶನಿಕಾಟದ ತೀವ್ರತೆ ಹೇಗಿರುತ್ತೆ ಅಂದ್ರೆ ಜಾತಕದ ಪ್ರಕಾರ ಇರುತ್ತೆ. ಆದರೆ 7.5 ತೀವ್ರತೆ ಮಧ್ಯಮವಾಗಿರುತ್ತೆ, ಇಲ್ಲ ತೀವ್ರವಾಗಿರುತ್ತೆ. ಅದು ಕೂಡ ಜಾತಕ ಅನುಸಾರವಾಗಿರ್ತದೆ. ಪಂಚಮ ಶನಿ ಸಾಮಾನ್ಯವಾಗಿ ಮಧ್ಯಮವಾಗಿರ್ತದೆ. ಅಷ್ಟಮ ಶನಿ ಆಕ್ಚುಲಿ ತುಂಬಾ ತೀವ್ರವಾಗಿರ್ತದೆ. ಮತ್ತೆ ಶನಿ ಕಾಟಕ್ಕೆ ಏನಪ್ಪ ಕಾರಣ ಅಂದ್ರೆ ಕರ್ಮ ಫಲ. ಏನ್ ನೀವು ಇವಾಗ ಮಾಡಿದ್ರಿ, ಹಿಂದಿನ ಜನ್ಮದಲ್ಲಿ ಮಾಡಿದ್ರಿ, ಅದೆಲ್ಲ ಇವಾಗ್ಲೇ ಕಬಳಿ ಆಡಿಸ್ತದೆ. ಆದ್ರೆ 7.5 ಚಂದ್ರ ರಾಶಿ ಆಧಾರಿತ ಗೋಚಾರ ಅಂದ್ರೆ ಜಾತಕದಲ್ಲಿ ಚಂದ್ರ ಎಲ್ಲಿ ಸಂಚಾರ ಮಾಡ್ತಾನ ಅದ್ರ ಮೇಲೆ 7.5 ಅನ್ನೋದು ವಕ್ರಿಸ್ತದೆ. ಪಂಚಮ ಶನಿಲಿ ಚಂದ್ರ ರಾಶಿ ಆಧಾರಿತನೇ. ಅಷ್ಟಮ ಶನಿಲಿ ಚಂದ್ರ ರಾಶಿ ಆಧಾರಿತವಾಗಿ ಇರ್ತದೆ. ಬರೀ ಶನಿ ಕಾಟ ಒಂದ್ರಲ್ಲೇ ಆ ಕರ್ಮ ಫಲ ಅನ್ನೋದು ಎದ್ದು ಕಾಣಿಸ್ತದೆ, ಅದೇ ಪರಿಣಾಮ ಕೊಡ್ತದೆ. ನಿಜವಾದ ಶನಿಕಾಟ ಯಾವಾಗ ಶುರು ಆಗ್ತದೆ ಅಂತ ಎಲ್ರಿಗೂ ಪ್ರಶ್ನೆ. ಕೆಲವೊಮ್ಮೆ ವ್ಯಕ್ತಿಗೆ 7.5 ಇಲ್ದೇ ಇದ್ರೂ ಭಾರಿ ಕಷ್ಟಗಳು ಬರ್ತವೆ. ಅದಕ್ಕೆ ಕಾರಣ ಅಂದ್ರೆ ಜನ್ಮ ಜಾತಕದಲ್ಲಿ ಲಗ್ನದಲ್ಲಿ ಶನಿ ಇದ್ರೆ, ಅಷ್ಟಮದಲ್ಲಿ ಶನಿ ಇದ್ರೆ, ದ್ವಾದಶದಲ್ಲಿ ಶನಿ ಇದ್ರೆ, ಶನಿ ರಾಹು ಯುತಿ ಆಗಿದ್ರೆ, ಶನಿ ಚಂದ್ರ ಯುತಿ ಅಂದ್ರೆ ವಿಷಯೋಗ ಆಗಿದ್ರೆ, ಶನಿ ಮಂಗಳ ಯುತಿ ಆಗಿದ್ರೆ, ಶನಿ ನೀಚನಾಗಿದ್ರೆ, ಶನಿ ಪಾಪ ಕರ್ತರಿ ಆಗಿದ್ದಾರೆ, ಶನಿ ಕರ್ಮ ಪಾಠಗಳು ಕಾಡುವಕ್ಕಿರ್ತವೆ. ಅಂದ್ರೆ ಶನಿ ಕಾಟ ಅನ್ನೋದು ಶುರುವಾಗಿರುತ್ತೆ. ಈ ಶನಿ ಕಾಟ ಇರೋ ವ್ಯಕ್ತಿನ ಹೇಗ್ ಗುರುತಿಸ್ಬೋದು ಅಂದ್ರೆ, ಇದಕ್ಕೊಂದು ಗ್ರಾಮೀಣ ಗಾದೆ ಇದೆ. ನಗು ಮುಖದ ಹಿಂದೆ 100 ನೋವು. ಶನಿ ಪ್ರಭಾವದ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ಬಾಲ್ಯದಲ್ಲೇ ತಂದೆ ಅಥವಾ ತಾಯಿಯಿಂದ ದೂರ ಆಗ್ಬಿಡ್ತಾನೆ. ಬಡತನ ಇರ್ತದೆ. ಹೊಣೆಗಾರಿಕೆ ತುಂಬಾ ಚಿಕ್ಕ ವಯಸ್ಸಿಗೆ ಬಂದ್ಬಿಡ್ತದೆ. ಮತ್ತೆ ಯೌವನ ಕಾಲದಲ್ಲಿ ಪ್ರೇಮ ವೈಫಲ್ಯ ಕಟ್ಟಿಟ್ಟಿದ್ದೆ. ಉದ್ಯೋಗ ವಿಳಂಬ ಮಾಮೂಲಿ. ಸ್ನೇಹಿತರಿಂದ ಮೋಸ ಆಗೋದು ಕೂಡ ಸಾಮಾನ್ಯವಾಗಿರುತ್ತೆ. ಇನ್ನು ಮಧ್ಯಮ ವಯಸ್ಸಿನಲ್ಲಿ ಆಸ್ತಿ ವ್ಯಾಜ್ಯ, ಕೋರ್ಟ್ ಕೇಸು, ಸಾಲದ ಒತ್ತಡ ಕಂಡು ಬರ್ತದೆ. ನಂತರ ನಿಧಾನವಾಗಿ ಏರಿಕೆ, ಸಮಾಜದಲ್ಲಿ ಗೌರವ ಅನ್ನೋದು ಆ ವ್ಯಕ್ತಿಗೆ ಸಿಕ್ಕೇ ಸಿಗ್ತದೆ. ನೋಡಿ, ಶನಿ ಕಾಟ ಇರೋ ವ್ಯಕ್ತಿ ಹೀಗಿರ್ತಾನೆ, ಅವನ ಜೀವನ ಹೀಗಿರುತ್ತೆ. ಸರಿ, ಅವನು ಹೇಗಿರ್ತಾನ ನೋಡೋಕೆ? ನೋಡಿ, ಮುಖಭಾವದಿಂದ ಅವನು ಸದಾ ಗಂಭೀರ ಮುಖ ಇರ್ತದೆ, ಕಡಿಮೆ ನಗು, ಆಳವಾಗಿ ಕಣ್ಣುಗಳಿರ್ತವೆ. ಸ್ವಭಾವ ಒಳಮುಖಿ, ಈಚೆ ಕಾಣಿಸೋದೇ ಇಲ್ಲ. ಹೆಚ್ಚು ಯೋಚನೆ, ಸದಾ ಯೋಚನೆ ಮಾಡ್ತಾನೆ, ಮಾತು ಕಡಿಮೆ ಇರುತ್ತೆ, ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತೆ. ನಡೆ ಎಲ್ಲವನ್ನು ಅನುಮಾನದಿಂದ ನೋಡ್ತಾನೆ, ಯಾರನ್ನು ಬೇಗ ನಂಬೋದೇ ಇಲ್ಲ. ಒಂಟಿತನ ನಾವು ಇಷ್ಟಪಡ್ತಾನೆ.
ಅದಕ್ಕೆ ಹೇಳ್ತಾರೆ ಸುಟ್ಟ ಬೆಕ್ಕು ಹಾಲನ್ನು ಊದಿ ಕುಡಿಯುತ್ತದೆ ಅಂತ. ಮತ್ತೆ ಶನಿಕಾಟದ ಸಮಯದಲ್ಲಿ ಏನೇನ್ ನಡಿಬಹುದು ನೋಡಿ. ಮೊದಲು ಅವನ ಆರೋಗ್ಯ, ಸಂಧಿವಾತ, ಕಾಲು ನೋವು, ಬೆನ್ನು ನೋವು, ನರ ಸಮಸ್ಯೆ, ನಿದ್ರಾಹೀನತೆ, ಖಿನ್ನತೆ ಇದ್ದೇ ಇರುತ್ತೆ. ಇನ್ನ ಹಣಕಾಸು ವಿಷಯಕ್ಕೆ ಬಂದಾಗ ಸಾಲ, ಹಣ ಸಿಗದೆ ಇರೋದು, ಮೋಸ ಆಗೋದು ನಡೆದೇ ನಡೀತದೆ. ಇನ್ನ ಕುಟುಂಬ ವಿಚಾರಕ್ಕೆ ನೋಡಿದಾಗ ದೂರಾವಸ್ಥೆ, ದೂರ ಆಗ್ಬಿಡೋದು, ಅಸಮಾಧಾನ, ವಾರಸುದಾರಿಕೆ, ಜಗಳ ಅನ್ನೋದು ಕಾಣಿಸ್ತಾ ಇರ್ತದೆ. ಇನ್ನು ಉದ್ಯೋಗದಲ್ಲಿ ಹೆಂಗಿರ್ತಾನೆ, ವರ್ಗಾವಣೆ, ಉದ್ಯೋಗ ನಷ್ಟ, ಬಡ್ತಿ ವಿಳಂಬ ಅನ್ನೋದು ಕಾಣಿಸ್ತಾನೆ ಇರ್ತದೆ. ಸಂಬಂಧಗಳು ಅದರಲ್ಲೂ ಸಹ ದ್ರೋಹ, ನಂಬಿಕೆಯ ಭಂಗ, ದೂರ ಆಗೋದು ಕಾಣಿಸ್ತದೆ. ನೋಡಿ, ಈ ತರ ಇರೋಂತ ವ್ಯಕ್ತಿಗೆ ಯಾವ ರಾಶಿಯವರು ಸ್ನೇಹಿತರಾಗ್ಬೋದು ಅಂತ ನೋಡೋಣ. ಆತ್ಮೀಯರೇ, ಶನಿಯ ನೈಸರ್ಗಿಕ ಸ್ನೇಹಿತರು ಇರೋದು ಇಬ್ರು, ಶುಕ್ರ, ಬುಧ. ಆದ್ದರಿಂದ ಸಾಮಾನ್ಯವಾಗಿ ಋಷಭ ರಾಶಿಯವರು ಇವರಿಗೆ ಸಹಾಯಕರಾಗ್ತಾರೆ. ತುಲಾ ರಾಶಿಯವರು ಅವಕಾಶ ಕೊಡ್ತಾರೆ. ಮಿಥುನ ರಾಶಿಯವರು ಇವರಿಗೆ ಸಲಹೆಗಳನ್ನ ನೀಡ್ತಾರೆ. ಕನ್ಯಾ ರಾಶಿಯವರು ಪ್ರಾಯೋಗಿಕ ನೆರವು ನೀಡ್ತಾರೆ. ಮಕರ ರಾಶಿಯವರು ದೀರ್ಘಕಾಲದ ಬೆಂಬಲ ನೀಡ್ತಾರೆ. ಕುಂಭ ರಾಶಿಯವರು ಅದೃಷ್ಟ ತಿರುಗಿಸುವಂತ ಸ್ನೇಹಿತರಾಗ್ಬಿಡ್ತಾರೆ. ಸರಿ, ಯಾವ ರಾಶಿಯವ್ರ ಜೊತೆ ಇವ್ರದ್ದು ಘರ್ಷಣ ಇರುತ್ತೆ ಅಂದ್ರೆ ನೋಡಿ, ಮೇಷ ರಾಶಿಯವರು, ಕಟಕ ರಾಶಿಯವರು, ಸಿಂಹ ರಾಶಿಯವ್ರ ಜೊತೆ ಇವ್ರದ್ದು ಘರ್ಷಣೆ ಇರ್ತದೆ. ಮೇಷ ರಾಶಿಯವ್ರ ಜೊತೆ ಅವಸರ ವರ್ಸಸ್ ತಾಳ್ಮೆ ಆದ್ರೆ, ಕಟಕ ರಾಶಿಯವರ ಜೊತೆ ಭಾವನೆ ವರ್ಸಸ್ ವಾಸ್ತವ. ಇನ್ನು ಸಿಂಹ ರಾಶಿಯವ್ರ ಜೊತೆ ಅಹಂಕಾರ ವರ್ಸಸ್ ವಿನಯ. ಈ ರೀತಿ ಅವರ ಘರ್ಷಣೆ ನಡೆಯುತ್ತೆ. ಯಾವ ರಾಶಿಯವರಿಂದ ಹೆಚ್ಚು ಅಪಾಯ ಆಗುವಂತಹ ಅವಕಾಶ ಇದೆ ಅಂತ ಅದನ್ನು ನೋಡೋಣ. ನೋಡಿ ಆತ್ಮೀಯರೇ, ಇದು ಕೇವಲ ರಾಶಿಯಿಂದ ನಿರ್ಧಾರ ಆಗಲ್ಲ. ಆದರೂ ಶನಿಕಾಟದ ಸಮಯದಲ್ಲಿ ಮೇಷ, ವೃಶ್ಚಿಕ, ಸಿಂಹ ರಾಶಿ ಪ್ರಭಾವಿತ ವ್ಯಕ್ತಿಗಳೊಂದಿಗೆ ಹಣಕಾಸು ವ್ಯವಹಾರ, ಪಾಲುದಾರಿಕೆ, ಜಂಟಿ ಆಸ್ತಿ ವಿಷಯಗಳಲ್ಲಿ ತುಂಬಾ ಎಚ್ಚರವಾಗಿರೋದು ಒಳ್ಳೆಯದು. ಶನಿಕಾಟ ಯಾವಾಗ ಮುಗಿಯುತ್ತದೆ ನೋಡಿ, ಗೋಚಾರ ಆಧಾರಿತವಾದರೆ ಪಂಚಮ ಶನಿ 2.5 ವರ್ಷಕ್ಕೆ ಮುಗಿದರೆ, ಅಷ್ಟಮ ಶನಿ ಕೂಡ 2.5 ವರ್ಷಕ್ಕೆ ಮುಗಿಯುತ್ತೆ. ಆದರೆ ಸಾಡೆ ಸಾತಿ 7.5 ವರ್ಷಕ್ಕೆ ಮುಗಿಯುತ್ತೆ. ಕರ್ಮ ಫಲ ಆಧಾರಿತವಾದ್ರೆ ವ್ಯಕ್ತಿಯ ಜೀವನ ಶೈಲಿ ಬದಲಾಗೋವರೆಗೂ, ಜನಪದ ಮಾತು ಕರ್ಮ ಬದಲಾದರೆ ಫಲ ಬದಲಾಗುತ್ತದೆ ಅನ್ನೋ ತರ, ಅವನು ಲೈಫ್ ಸ್ಟೈಲ್ ಬದಲಾಗೋವರೆಗೂ ಅದು ಮುಂದುವರಿತಾನೆ ಇರ್ತದೆ. ನೋಡಿ, ಶನಿಕಾಟದ ಪ್ರಮುಖ ಲಕ್ಷಣಗಳೇನಂದ್ರೆ, ಈ ಸಮಯದಲ್ಲಿ ಕೋರ್ಟ್ ಕೇಸುಗಳು ಬೀಳ್ತಾ ಇರ್ತವೆ, ಆಗ್ತಾರೆ ಇಲ್ಲ ಹಾಕಿಸ್ಕೊತಾರೆ, ಸಾಲ ಆಗ್ತದೆ, ನಿದ್ರಾಹೀನತೆ, ನಿದ್ರೆ ಬರಲ್ಲ, ಕುಟುಂಬ ಕಲಹ, ಉದ್ಯೋಗ ಅಸ್ಥಿರತೆ ಇರ್ತದೆ, ಒಂಟಿತನ, ದ್ರೋಹ, ವಿಳಂಬ ಇವೆಲ್ಲ ತುಂಬಾ ತುಂಬಾ ಜಾಸ್ತಿ ಇರ್ತದೆ. ಶನಿನ ಹೇಗ್ ಸಂತೋಷ ಪಡಿಸ್ಬೋದು ಅಂದ್ರೆ, ಅವ್ರನ್ನ ಕೇವಲ ಪೂಜೆಯಿಂದ ಸಂತೋಷ ಪಡಿಸೋಕ ಆಗಲ್ಲ. ಯಾಕಂದ್ರೆ ಶನಿ ಹೆಚ್ಚು ಮೆಚ್ಚುವುದೇನಂದ್ರೆ ಸತ್ಯ, ಶಿಸ್ತು, ಪರಿಶ್ರಮ, ಹಿರಿಯರ ಗೌರವ, ಬಡವರ ಸೇವೆ. ನೋಡಿ, ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈ, ಈ ತರ ಅಂತಾರೆ. ಏನಂಗಂದ್ರೆ ಕನಸುಗಳಿಂದಲ್ಲ, ಪರಿಶ್ರಮದಿಂದ ಕಾರ್ಯಗಳು ಸಿದ್ಧಿಸುತ್ತವೆ. ಹೀಗಾಗಿ ಶನಿನ ನೀವು ಮೆಚ್ಚಿಸ್ಬೇಕಂದ್ರೆ ಸತ್ಯವಂತರಾಗಿ, ಶಿಸ್ತುವಂತರಾಗಿ, ಪರಿಶ್ರಮ ಇರಲಿ, ಹಿರಿಯರಿಗೆ ಗೌರವ ಕೊಡಿ, ಬಡವರಿಗೆ ಸೇವೆ ಮಾಡಿ. ಇದಕ್ಕೆ ಪರಿಹಾರ ಇದೆಯಾ? ಖಂಡಿತ ಇದೆ. ನೋಡಿ, ಶನಿ ಯಾವಾಗ ಕಾಟ ಕೊಡ್ತಾನೆ ಅಂತ ನೋಡೋಣ. ಲಗ್ನದಲ್ಲಿ ಶನಿ ಇದ್ರೆ ಲೈಟ್ ಲತೀಫ್, ತುಂಬಾ ವಿಳಂಬ, ಆತ್ಮವಿಶ್ವಾಸದ ಕೊರತೆ ಇರುತ್ತೆ, ಒಂಟಿತನ ಅನ್ನೋದಿರುತ್ತೆ, ನಿಧಾನವೇ ಪ್ರಧಾನ ಅನ್ನೋದನ್ನ ಜೀವನ ಪಾಠನ ಅವನ್ ಕಲಿಸ್ತಾನೆ. ಇನ್ನ 2ನೇ ಮನೆಯಲ್ಲಿ ಶನಿ ಇದ್ರೆ ಕುಟುಂಬ ಕಲಹ, ಹಣದ ಸಮಸ್ಯೆ, ಮಾತಿನಿಂದನೇ ಶತ್ರುಗಳು ರಚನೆ ಆಗ್ತಾರೆ.
ಅದಕ್ಕೆ ಇಲ್ಲೊಂದು ಶನಿ ಪಾಠ ಕಲಿಸ್ತಾನೆ. ಏನಪ್ಪಾ ಅಂದ್ರೆ ಮಾತು ಬಲ್ಲವನಿಗೆ ಜಗವೆಲ್ಲ ಗೆಳೆತನ ಅಂತ. ಇನ್ನು ಮೂರನೇ ಮನೇಲಿ ಏನಾದ್ರೂ ಶನಿ ಇದ್ರೆ ಧೈರ್ಯ, ಪರಿಶ್ರಮ, ಹೋರಾಟ ಮೂಲಕ ಯಶಸ್ಸು ಅಂತಾನೆ. ಇಲ್ಲಿ ಸಾಮಾನ್ಯವಾಗಿ ಶನಿ ಹೆಚ್ಚು ಶುಭ ಫಲನ ಕೊಡ್ತಾನೆ ಮೂರನೇ ಮನೆಯಲ್ಲಿದ್ರೆ. ಇನ್ನ ನಾಲ್ಕನೇ ಮನೆಯಲ್ಲಿದ್ರೆ ಮನೆ, ವಾಹನ, ತಾಯಿಯ ಆರೋಗ್ಯದಲ್ಲಿ ವಿಳಂಬ ಆಗ್ತದೆ. ಐದನೇ ಮನೆಯಲ್ಲಿದ್ರೆ ಸಂತಾನ ವಿಳಂಬ, ಪ್ರೇಮ ವಿಫಲತೆ. ಒಂದು ಗಾದೆ ಕೂಡ ಇಲ್ಲಿ ಜ್ಞಾಪಕ ಬರ್ತದೆ, ತಾಳ್ಮೆಯ ಮರವು ಹಣ್ಣು ಸಿಹಿಯಾಗಿರ್ತದೆ. ಇನ್ನ ಆರನೇ ಮನೆಯಲ್ಲಿ ಶನಿ ಇದ್ರೆ ಶತ್ರುಗಳ ನಾಶ, ಸಾಲ ತೀರಿಸುವ ಅವಕಾಶ ಸಿಗುತ್ತೆ. ಏಳನೇ ಮನೆಯಲ್ಲಿ ಶನಿ ಇದ್ರೆ ವಿವಾಹ ವಿಳಂಬ, ಕೆಲವೊಮ್ಮೆ ವಯಸ್ಸಿನಲ್ಲಿ ತನಗಿಂತ ಹೆಚ್ಚು ವಯಸ್ಸಾಗಿರೋರ ಜೊತೆ ಸಾಂಗತ್ಯ, ಕೆಲವೊಮ್ಮೆ ದಾಂಪತ್ಯ ಶೈತ್ಯ ಅನ್ನೋದು ಬರ್ತದೆ. ಎಂಟನೇ ಮನೆಯಲ್ಲಿ ಏನಾದ್ರೂ ಶನಿ ಇದ್ರೆ ಅಷ್ಟಮ ಶನಿ. ಆ ಟೈಮಲ್ಲಿ ಅಪಘಾತ ಭಯ ಇರುತ್ತೆ, ಮಾನಸಿಕ ಒತ್ತಡ ಇರುತ್ತೆ, ಆರೋಗ್ಯ ಪರೀಕ್ಷೆ ನಡೆದೈತಾನೆ ಇರ್ತದೆ. ಒಂಬತ್ತನೇ ಮನೆಯಲ್ಲಿದ್ರೆ ತಂದೆ, ಗುರು, ಭಾಗ್ಯ ಕ್ಷೇತ್ರ ಪರೀಕ್ಷೆ ಆಗ್ತದೆ. ಹತ್ತನೇ ಮನೆಯಲ್ಲಿ ಶನಿ ಇದ್ರೆ ವೃತ್ತಿ ಏರಿಕೆ, ಆದರೆ ಕಠಿಣ ಪರಿಶ್ರಮ ಇರ್ತದೆ. ಇದಕ್ಕೆ ಹೇಳ್ತಾರೆ ಕಷ್ಟಪಟ್ಟವನು ಮಾತ್ರ ಕಿರೀಟ ಧರಿಸುತ್ತಾನೆ ಅಂತ. ಇನ್ನ 11ನೇ ಮನೆಯಲ್ಲಿ ಅತ್ಯುತ್ತಮ ಸ್ಥಾನ, ಸ್ಥಿರ ಆದಾಯ ಇರ್ತದೆ. 12ನೇ ಮನೆಯಲ್ಲಿ ಖರ್ಚು, ವಿದೇಶಿತ ಹೋಗೋದು, ಒಂಟಿತನ, ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತೆ. ನೋಡಿ, ಶನಿ ಸೂರ್ಯನ ಜೊತೆ ಇದ್ರೆ ತಂದೆ ಜೊತೆ ಭಿನ್ನಾಭಿಪ್ರಾಯ ಬಂದ್ಬಿಡ್ತದೆ, ಸರ್ಕಾರನೇ ತೊಂದರೆ ಕೊಟ್ಬಿಡ್ತದೆ. ಇನ್ನ ಶನಿ ಚಂದ್ರನ್ ಜೊತೆ ಇದ್ರೆ ಖಿನ್ನತೆ, ಆತಂಕ, ಮನಸ್ಸಿನ ಪರೀಕ್ಷೆ ನಡೀತದೆ. ಶನಿ ಮಂಗಳನ್ ಜೊತೆ ಇದ್ರೆ ಕೋಪ, ಅಪಘಾತ, ಗಾಯ ಅನ್ನೋದು ನಡೆಯುತ್ತೆ. ಶನಿ ಬುಧನ ಜೊತೆ ಇದ್ರೆ ಕಾನೂನು, ಲೆಕ್ಕಪತ್ರ, ಸಂಶೋಧನೆ ಅನ್ನೋದು ಇರುತ್ತೆ. ಶನಿ ಗುರು ಜೊತೆ ಇದ್ರೆ ಧರ್ಮಬದ್ಧ ಫಲ ಜೀವನ ಇರ್ತದೆ. ಶನಿ ಶುಕ್ರನ ಜೊತೆ ಇದ್ರೆ ವಿಳಂಬವಾದ ಪ್ರೇಮ, ಆದರೆ ಸ್ಥಿರ ದಾಂಪತ್ಯ ಅನ್ನೋದಿರುತ್ತೆ. ಶನಿ ರಾಹು ಜೊತೆ ಇದ್ರೆ ಅಸಾಮಾನ್ಯ ಘಟನೆಗಳು, ವಿದೇಶಿ ಸಂಬಂಧ ಅನ್ನೋದು. ಮತ್ತೆ ಶನಿ ಕೇತು ಜೊತೆ ಇದ್ರೆ ವೈರಾಗ್ಯ, ಆಧ್ಯಾತ್ಮಿಕ ತಿರುವು ಅನ್ನೋದು ಬರುತ್ತೆ. ನೋಡಿ, ಶನಿ ಯಾವ ಮನೆಗಳು ನೋಡ್ತಾನೆ ಅಂದ್ರೆ ಶನಿಗೆ ವಿಶೇಷ ದೃಷ್ಟಿ ಇರುತ್ತೆ. 3ನೇ ದೃಷ್ಟಿ, 7ನೇ ದೃಷ್ಟಿ, 10ನೇ ದೃಷ್ಟಿ. ಅವನ್ ನೋಡುವ ಮನೆಗಳಲ್ಲಿ ವಿಳಂಬ, ಪರೀಕ್ಷೆ, ಜವಾಬ್ದಾರಿ ಅನ್ನೋದು ಬರುತ್ತೆ. ಶನಿ ಯಾವ ನಕ್ಷತ್ರಗಳಲ್ಲಿ ಹೇಗಿರ್ತಾನೆ ಅಂದ್ರೆ ಪುಷ್ಯದಲ್ಲಿ ಅತ್ಯುತ್ತಮವಾಗಿರ್ತಾನೆ, ಧರ್ಮ, ಗೌರವ ಅನ್ನೋ ಸಿಗುತ್ತೆ. ಅನುರಾಧದಲ್ಲಿ ಸ್ನೇಹ, ಸಂಘಟನೆ ಅನ್ನೋದು ಬರುತ್ತೆ. ಉತ್ತರ ಭಾದ್ರದಲ್ಲಿ ಆಧ್ಯಾತ್ಮಿಕತೆ ಬರುತ್ತೆ. ಆರೋಗ್ಯದ ಮೇಲೆ ಶನಿ ಯಾವ ರೀತಿ ಪರಿಣಾಮ? ಮಾಮೂಲಿ ಸಂಧಿವಾತ, ನರ ಸಮಸ್ಯೆ, ಕಾಲು ನೋವು, ಮಧುಮೇಹದ ಜಟಿಲತೆ, ನಿದ್ರಾಹೀನತೆ ಮತ್ತೆ ಖಿನ್ನತೆ. ಇದಕ್ಕೂ ಒಂದು ಗಾದೆ ಇದೆ, ರೋಗ ಬಂದಾಗ ಔಷಧಿ ನೆನಪಾಗುತ್ತೆ ಅಂತ. ಈ ರೀತಿ ಶನಿ ಕಾಟ ಕೊಟ್ಟು ಅವನ್ನ ನಾವು ಜ್ಞಾಪಿಸ್ಕೊಳ್ಳೋ ತರ ನೆನಪಿಸ್ತಾನೆ. ಇನ್ನ ಶಿಕ್ಷಣದಲ್ಲಿ ಶನಿ ತಕ್ಷಣ ಫಲ ಕೊಡಲ್ಲ, ಆದರೆ ಶಾಶ್ವತವಾದ ಜ್ಞಾನ ಕೊಡ. ನಿಧಾನವಾಗಿ ಕಲ್ತಿದ್ದು ಎಂದಿಗೂ ಮರೆಯಲ್ಲ ಅನ್ನೋದು ಇಲ್ಲಿ. ಸಂತಾನ ಕ್ಷೇತ್ರದಲ್ಲಿ ಪಂಚಮ ಸಂಬಂಧ ಇದ್ರೆ ವಿಳಂಬ, ಆದರೆ ಸಂತಾನ ಯೋಗನ ಸಂಪೂರ್ಣ ನಾಶ ಮಾಡೋದಿಲ್ಲ. ಇನ್ನು ವಿವಾಹದಲ್ಲಿ ಲೇಟು, ಜವಾಬ್ದಾರಿ ಹೆಚ್ಚಿರೋ ಸಂಗಾತಿ ಸಿಗ್ತಾನೆ, ಕೆಲವೊಮ್ಮೆ ದೂರದ ಸಂಬಂಧ ಸಿಗ್ತದೆ. ಉದ್ಯೋಗ, ಶನಿ ಉದ್ಯೋಗದ ಕಾರಕ, ಕಾರ್ಮಿಕ, ನ್ಯಾಯಾಂಗ, ಗಣಿಗಾರಿಕೆ, ಕಬ್ಬಿಣ, ತೈಲ, ಕೃಷಿ, ಭೂಮಿ, ಸರ್ಕಾರಿ ಸೇವೆ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗುತ್ತೆ. ಆದಾಯ, ಶನಿ ಕೊಡುವ ಹಣ ನಿಧಾನವಾಗಿ ಬರುತ್ತೆ, ಆದ್ರೆ ದೀರ್ಘಕಾಲ ಉಳಿತದೆ. ಸಂಸಾರ, ಅಹಂಕಾರ ಇದ್ರೆ ಸಂಸಾರನ ಶನಿ ಹೊಡೆದ್ ಬಿಡ್ತಾನೆ, ತಾಳ್ಮೆ ಇದ್ರೆ ಉಳಿಸ್ತಾನೆ. ಅಕ್ರಮ ಸಂಬಂಧ, ಶನಿ ರಾಹು ಶುಕ್ರ ದೋಷಗಳಿಂದ ಕೆಲವೊಮ್ಮೆ ಗುಪ್ತ ಸಂಬಂಧಗಳು ಬರ್ತವೆ, ಆದರೆ ನಂತರ ಕರ್ಮ ಫಲ ಕಟ್ಟುನಿಟ್ಟಾಗಿ ಫಾಲೋ ಆಗ್ತವೆ. ಇನ್ನ ಜನನ ಮತ್ತು ಮರಣ, ಶನಿ ಆಯುಷ್ಯ ಕಾರಕ, ಜೀವನದ ಮೌಲ್ಯ ಕಲಿಸುವ ಗುರು. ಸಾಲ ತೆಗೆದುಕೊಳ್ಳೋದು ಸುಲಭ, ಆದರೆ
ತೀರ್ಸೋದ್ ಕಷ್ಟ ಇರುತ್ತೆ. ಸಾಲ ಮಾಡಿದವನು ತಲೆ ತಗ್ಗಿಸುತ್ತಾನೆ ಅಂತ ಬರ್ತದೆ. ಶನಿಗೆ ಪರಿಹಾರ ಏನಪ್ಪಾ ಅಂದ್ರೆ ಪ್ರತಿದಿನ 108 ಸಲ ಓಂ ಶನಿಶ್ಚರಾಯ, ಓಂ ಶಂ ಶನೈಶ್ಚರಾಯ. ಮತ್ತೆ ಶನಿ ಗಾಯತ್ರಿ ಮಂತ್ರನೂ ಇದೆ, ಇದನ್ನು ಕೂಡ ಜಪಿಸೋದ್ರಲ್ಲಿ ಫಲ ಇದೆ. ಓಂ ಕಾಕಧ್ವಜಾಯ ವಿದ್ಮಹೇ ಖಡ್ಗಹಸ್ತಾಯ ಧೀಮಹಿ ತನ್ನೋ ಮಂದ ಪ್ರಚೋದಯ. ಮತ್ತೆ ಕಪ್ಪೆಳ್ಳು, ಕಪ್ಪು ಉದ್ದು, ಕಪ್ಪು ಬಟ್ಟೆ, ಚಪ್ಪಲಿ, ಕಬ್ಬಿಣದ ಪಾತ್ರೆ ಮೊದಲಾದವನ್ನ ದಾನ ಮಾಡೋದು ತುಂಬಾ ಒಳ್ಳೆಯದು. ಇನ್ನ ಶನಿ ಶಿಂಗಾಪುರ ಅನ್ನೋ ಕಡೆ ದರ್ಶನ ಮಾಡೋದು ಒಳ್ಳೇದು. ತಿರುನಲ್ಲಾರ್ ಶನೀಶ್ವರನ್ ದೇವಸ್ಥಾನಕ್ಕೆ ಹೋಗೋದು ಒಳ್ಳೇದು. ನವಗ್ರಹ ಶನಿ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಒಳ್ಳೇದು. ಪೂಜಾ ವಿಧಾನಗಳೇನಂದ್ರೆ ಶನಿವಾರ ಎಳ್ಳೆಣ್ಣೆ ದೀಪ ಬೆಳಗ್ಸೋದು, ಹನುಮಾನ್ ಚಾಲೀಸ ಓದೋದು, ಭೈರವ ಆರಾಧನೆ ಮಾಡೋದು, ಕಾಗೆಗಳಿಗೆ ಆಹಾರ ಕೊಡೋದು, ಬಡವರಿಗೆ ಅನ್ನದಾನ ಮಾಡೋದು ತುಂಬಾ ಒಳ್ಳೇದು. ಇನ್ನ ಶನಿ ಯಂತ್ರ, ಭೈರವ ಯಂತ್ರ, ನವಗ್ರಹ ಯಂತ್ರಗಳನ್ನ ಮಾಡ್ಬೋದು. ಆದರೆ ಶಾಸ್ತ್ರಜ್ಞರನ್ನ ಸಲಹೆ ಮೇಲೆ ಆ ಪ್ರತಿಷ್ಠಾಪನೆ ಮಾಡೋದು ತುಂಬಾ ಒಳ್ಳೇದು. ಇನ್ನ ಉಂಗುರ, ಜಾತಕನ ಪರಿಶೀಲನೆ ಮಾಡಿನೇ ನೀಲಮಣಿ ಕೊಡ್ಬೇಕು ಅಥವಾ ಅಮೆಥಿಸ್ಟ್ ಕೊಡ್ಬೇಕು ಅಥವಾ ಕಬ್ಬಿಣದ ಉಂಗುರನ ಧರಿಸೋದಿಕ್ಕೆ ಹೇಳ್ಬೇಕು. ಇನ್ನ ವಸ್ತ್ರ, ಶನಿವಾರ ಬಂದು ಕಪ್ಪು ಬಟ್ಟೆ ಅಥವಾ ಗಾಢ ನೀಲಿ ಬಣ್ಣನ ಧರಿಸೋದು ಒಳ್ಳೇದು. ಆತ್ಮೀಯರೇ, ಈ ವಿಡಿಯೋನ ಮಾಡೋ ಉದ್ದೇಶ ಏನಂದ್ರೆ ಶನಿ ನಮ್ಮ ಶತ್ರು ಅಲ್ಲ, ಶನಿ ನಮ್ಮ ಶಿಕ್ಷಕ. ಅವನು ನಮ್ಮ ಜೀವನವನ್ನು ಹಾಳು ಮಾಡಲು ಬರುವುದಿಲ್ಲ, ನಮ್ಮ ತಪ್ಪುಗಳನ್ನು ತಿದ್ದಿ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡೋಕೆ ಬರ್ತಾನೆ. ಆತ್ಮೀಯರೇ, ಶನಿ ಒಡೆಯೋದಿಲ್ಲ, ಶನಿ ಕಲಿಸ್ತಾನೆ. ಕಷ್ಟವಿಲ್ಲದ ಕೀರ್ತಿ ಇಲ್ಲ ಅಂತ ಹೇಳ್ತಾನೆ, ಕರ್ಮವಿಲ್ಲದೆ ಫಲ ಇಲ್ಲ ಅಂತ ಹೇಳ್ತಾನೆ. ನೋಡಿ ಆತ್ಮೀಯರೇ, ಈ ರೀತಿ ಜ್ಯೋತಿಷ್ಯ, ಧಾರ್ಮಿಕ, ಆಧ್ಯಾತ್ಮಿಕ, ಜನೋಪಯೋಗಿ ಮಾಹಿತಿಗಳನ್ನ ಪಡೆಯಲು ನಮ್ಮ ಆಸ್ಟ್ರೋ ಜಸ್ಟಿಸ್ 23 ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ನಲ್ಲಿ ನಿಮ್ಮ ಅನುಭವಗಳನ್ನ ತಿಳಿಸಿ, ಮತ್ತೆ ಬೆಲ್ ಐಕಾನ್ ನ ಒತ್ತಿ ಮುಂದಿನ ವಿಡಿಯೋಗಳ ಮಾಹಿತಿ ಮೊದಲಿಗೆ ಪಡೆಯಿರಿ. ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು. ಆಸ್ಟ್ರೋ ಜಸ್ಟಿಸ್ 23 ಮೂಲಕ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಶನಿದೇವ, ಜೈ ಸನಾತನ ಧರ್ಮ. ನಮಸ್ಕಾರ.